ಹಲೋ ಫ್ರೆಂಡ್ಸ್, ನಮಸ್ಕಾರ. ಮಳೆಗಾಲದಲ್ಲಿ ಈ ಥರ ಗರಿಗರಿಯಾಗಿ ಸಂಜೆ ಹೊತ್ತು ಉದ್ದಿನ ವಡೆ. ಅಯ್ಯೋ ಫ್ರೆಂಡ್ಸ್, ಇದು ಉದ್ದಿನ ವಡೆ ಅಲ್ಲ, ಇದು ರವೆ ವಡೆ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುವಂಥ, ಹಾಗೆ ತುಂಬಾ ಈಸಿ ಮಾಡುವಂಥದ್ದು. ಹಾಗೆ ನಿಮ್ಮ ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಇದನ್ನು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿವತ್ತು ನಿಮಗೆ ರವಾ ವಡೆನ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದರದ್ದು ಮೇಲ್ಗಡೆ ಇರೋಂಥ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದು ಸಣ್ಣದಾಗಿ ಈ ಥರ ತುರಿದಿಟ್ಕೋಬೇಕು. ನೋಡಿ, ಈ ಥರ ಸಣ್ಣದಾಗಿ 2 ಆಲೂಗಡ್ಡೆನ ತುರಿತಾ ಇದ್ದೀನಿ. ಇದು ಸಣ್ಣದಾಗಿ ತುರಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಆಮೇಲೆ ಇದರಲ್ಲಿ ಸ್ಟಾರ್ಚ್ ಇರೋದ್ರಿಂದ ನಾವೇನು ಮಾಡಬೇಕು, ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು. ಸ್ಟಾರ್ಚ್ ಜೊತೆಗೆ ಹಾಕ್ಬಿಟ್ರೆ ಏನಾಗುತ್ತೆ, ನಿಮಗೆ ವಡೆ ಎಲ್ಲ ಸಾಫ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಆ ಸ್ಟಾರ್ಚ್ನ ನಾವು ಈ ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನು ತೆಗಿಬೇಕು. ನಾನು ಒಂದು 2-3 ಸತಿ ಇದನ್ನು ತೊಳೆದು ಚೆನ್ನಾಗಿ ಆ ಸ್ಟಾರ್ಚ್ನೆಲ್ಲ ತೆಗೆದ್ಬಿಟ್ಟು ಈ ಥರ ಚೆನ್ನಾಗಿ ನೀರಿಂದ ಹಿಂಡಿ ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, 2 ಸತಿ ತೊಳೆದಿದ್ದೀನಿ ನಾನು. ಸ್ಟಾರ್ಚ್ ಎಲ್ಲ ರಿಮೂವ್ ಮಾಡಬೇಕು. ಗಟ್ಟಿಯಾಗಿ ಹಿಂಡಿ ನೀವು ತೆಗಿಬೇಕು. ಆವಾಗ ನೀರು ಕೂಡ ಇರೋದಿಲ್ಲ ನಿಮಗೆ. ನೋಡಿ, ಈ ಥರ ಗರಿಗರಿಯಾಗಿರುತ್ತೆ ತುರಿದಿರೋಂಥ ಆಲೂಗಡ್ಡೆ. ಇವಾಗ ಒಂದು ಬಾಣಲೆನ ತೊಗೊಂಡು ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಜೀರಿಗೆ ಒಂದು 2 ಸ್ಪೂನಷ್ಟು ಜೀರಿಗೆನ ಹಾಕಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಆಮೇಲೆ ತುರಿದಿರೋಂಥ ಶುಂಠಿ ಹಾಕಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಿಂಗು, ಒಂದು ಘಮ ಕೊಡುತ್ತೆ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮೆಣಸು, ಒಂದು ಸ್ವಲ್ಪ ಕುಟ್ಟಿರೋಂಥ ಮೆಣಸನ್ನು ಹಾಕಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿನೂ ಕೂಡ ಕುಟ್ಟಿ ಅದಕ್ಕೆ ಹಾಕಿದ್ದೀನಿ. ನೀವು ಬೇಕಾದರೆ ಮಿಕ್ಸಿನಲ್ಲಿ ಕೂಡ ಹಾಕ್ಕೋಬೋದು ಒಣಮೆಣಸಿನ್ಕಾಯಿ. ಇದು ಚೆನ್ನಾಗಿ ಕಾಣುತ್ತೆ, ಹಾಗೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಖಾರ ಕೂಡ ಇರುತ್ತೆ. ಇದೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಒಂದು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ಒಂದು 2 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ನೀವು 1 ಕಪ್ ರವೆ ತೊಗೊಂಡ್ರೆ 2 ಗ್ಲಾಸಷ್ಟು ನೀರನ್ನು ಹಾಕಬೇಕು. ನೋಡಿ, ಇದಕ್ಕೆ ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಆಮೇಲೆ ಬೇಕಾದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಉಪ್ಪು ಟೇಸ್ಟ್ ಮಾಡಿಬಿಟ್ಟು ಕಡಿಮೆ ಇದ್ದರೆ ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ನಾವು ತುರಿದು ಇಟ್ಕೊಂಡಿರೋವಂಥ ಆಲೂಗಡ್ಡೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದೇ ನೀರು, ಒಗ್ಗರಣೆ ನೀರಿತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಈ ನೀರು. ಯಾಕಂದರೆ ಆಲೂಗಡ್ಡೆ ಒಂಚೂರು ಬೇಯಬೇಕು. ಆಲೂಗಡ್ಡೆ ಮೊದಲೇ ಚೆನ್ನಾಗಿ ಬೇಗ ಬೆಂದೋಗುತ್ತೆ. ಸೊ ಹಾಗಾಗಿ 1 ನಿಮಿಷ 2 ನಿಮಿಷ ಕುದಿಸಿದ್ರೆ ಸಾಕು ಈ ನೀರು. ಇವಾಗ ಇದಕ್ಕೆ 1 ಕಪ್ಪಷ್ಟು ರವೆನ ಸೇರಿಸ್ಬೇಕು. ಸಣ್ಣ ಊರಿನಲ್ಲಿ ಈ ರವೆನ ಹಾಕಿ, ಇಲ್ಲಾಂದರೆ ಗಂಟುಗಳು ಬಂದುಬಿಡುತ್ತೆ. ನಿಧಾನಕ್ಕೆ ರವೆನ ಹಾಕಬೇಕು. ಆಮೇಲೆ ಊರಿ ಕೂಡ ಸಣ್ಣ ಊರಿನಲ್ಲಿ ಇಟ್ಕೊಂಡು ಹಾಕಬೇಕು. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ನೀವು 1-2 ನಿಮಿಷ ತಟ್ಟೆನ ಮುಚ್ಚಿಟ್ಟು ಕೂಡ ಇದನ್ನು ಬೇಯಿಸ್ಬೋದು. ಇಲ್ಲಾಂದರೆ ನೀವು ಹಾಗೆ ತಿರುಗಿಸ್ಕೊಡ್ತಾ ಇದ್ದಂಗೆ ಗಟ್ಟಿ ಆಗ್ತಾ ಬರುತ್ತದು. ನೋಡಿ, ಈ ಥರ ಗಟ್ಟಿಯಾಗೋಗುತ್ತೆ. ಇದೊಂಥರ ಉಪ್ಪಿಟ್ಟು ಥರನೇ ಅನಿಸುತ್ತೆ ನಿಮಗೆ. ಸೇಮ್ ಉಪ್ಪಿಟ್ಟು ಥರನೇ ಇರುತ್ತೆ. ಚೆನ್ನಾಗಿ ಇದನ್ನು ಬೆಂದಾದಮೇಲೆ ಇವಾಗ ಇದನ್ನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಇದು ಒಂದು 10 ನಿಮಿಷ ಬಿಟ್ಬಿಡಿ. ಯಾಕಂದರೆ ತುಂಬ ಬಿಸಿ ಇರುತ್ತಲ್ವ, ಆವಾಗಲೇ ನೀವು ಅದನ್ನು ನಾದಕ್ಕೆ ಹೋಗಬಾರ್ದು. ಮತ್ತು ಒಂದು 10 ನಿಮಿಷ ಬಿಟ್ಟಾದಮೇಲೆ ಏನಾಗುತ್ತೆ, ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ನಾದಬೇಕು. ಸೇಮ್ ನೀವು ಪೂರಿ ಹಿಟ್ಟು, ಚಪಾತಿ ಹಿಟ್ಟಂಗೆ ಚೆನ್ನಾಗಿ ನಾದ್ಕೋಬೇಕು. ಯಾಕಂದರೆ ಆ ರವೆ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಒಂದು ಹಿಟ್ಟಿನ ಆಕಾರ ಬರುತ್ತೆ. ಇವಾಗ ಇದಕ್ಕೆ ಒಂಚೂರು ಎಣ್ಣೆನ ಹಾಕಿ ನಿಮ್ಮ ಕೈಗೆ ಸವರ್ಕೊಂಡು, ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಈ ರವೆ ವಡೆ ಹಿಟ್ಟನ್ನು ತೊಗೊಂಡು, ಯಾವ ಸೈಜ್ ಬೇಕೋ ಅದನ್ನು ತೊಗೊಂಡು, ಇವಾಗ ಯಾವ ಆಕಾರ ಬೇಕು ನಿಮಗೆ, ವಡೆ ಥರ ಬೇಕು, ಇಲ್ಲ ಕಟ್ಲೆಟ್ ಥರ ಬೇಕು, ಇಲ್ಲ ಉದ್ದಿನ ವಡೆ ಶೇಪ್ ಬೇಕು, ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಶೇಪ್ ಕೊಟ್ಟು ಇದನ್ನು ಮಾಡ್ಕೋಬೋದು. ನಾನು ಇವತ್ತು ಇದಕ್ಕೆ ಉದ್ದಿನ ವಡೆ ಶೇಪಲ್ಲಿ ಕೊಡ್ತಾಯಿದ್ದೀನಿ. ನೋಡಿ, ತುಂಬ ಈಸಿ ಕೂಡ, ಏನು ಅಂಟ್ಕೊಳ್ಳೋದು ಏನೂ ಆಗಲ್ಲ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಇದನ್ನು. ಆಮೇಲೆ ಇವಾಗ ಎಣ್ಣೆನ ಚೆನ್ನಾಗಿ ಕಾದಿರಬೇಕು. ನೀವೇನಾದರೂ ಎಣ್ಣೆ ಒಂಚೂರು ತಣ್ಣಗಿದ್ದು ನೀವೇನಾದರೂ ಹಾಕಿಬಿಟ್ರೆ ಎಲ್ಲ ಹೊಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನೀವು ಒಂದೊಂದಾಗಿ ಈ ರವೆ ವಡೆನ ಬಿಡಬೇಕು ಎಣ್ಣೆಯಲ್ಲಿ. ಆಮೇಲೆ ಚೆನ್ನಾಗಿ ಡೀಪ್ ಫ್ರೈ ಮಾಡಿ
ಅದು ಗರ್ಗರಿಯಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೀವು ಫ್ರೆಂಡ್ಸ್ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಇವಾಗ ಉಳಿದಿರೋಂಥ ಉಪ್ಪಿಟ್ಟಿನಲ್ಲಿ ಕೂಡ ಮಾಡ್ಬೋದು ಅನಿಸುತ್ತೆ. ನಿಮ್ಗೇನಾದರೂ ಉಪ್ಪಿಟ್ಟು ಏನಾದರೂ ಉಳಿದುಬಿಟ್ಟಿದೆ, ಒಂಚೂರು ಅಕ್ಕಿ ಹಿಟ್ಟನ್ನು ಹಾಕಿ ಇಲ್ಲಾಂದರೆ ರವೆನ ಹಾಕಿಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇದೇ ಥರ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಹೀಗೆ ಎಲ್ಲ ಕರ್ದಿರೋ ಅಂಥ ರವಾ ವಡೆನ ರೆಡಿಯಾಗಿದೆ ನೋಡಿ, ಎಷ್ಟು ಗರಿಗರಿಯಾಗಿದೆ, ನೋಡೋದಕ್ಕೂ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ನೋಡಿ ಹೇಗೆ ಕ್ರಿಸ್ಪಿಯಾಗಿದೆ ಇದು. ನಾನು ಇದಕ್ಕೆ ಪುದೀನ ಚಟ್ನಿ ಹಾಗೆ ಸಿಹಿ ಚಟ್ನಿ ಎರಡು ಕೂಡ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.